ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮೃತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಎದ್ದೇಳ್ತಿದ್ದಂಗೆ ವಿಡಿಯೋ ಮಾಡಿದ್ದಾಳೆ ಅಂದ್ಕೊಂಡ್ರೆ, ಅಫ್ಕೋರ್ಸ್ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು, ಬೇಗ ಅಂದರೆ 7 ಗಂಟೆ 7:15 ಆಗಿತ್ತೇನೋ ಎದ್ದುಬಿಟ್ಟು ನಾನು ರೆಡಿ ಆಗಬೇಕಾಗಿತ್ತು, ಅದಕ್ಕೆ ಎದ್ದಿದ್ದೆ. ವೆಲ್ಕಮ್ ಬ್ಯಾಕ್. ಇವತ್ತು ಏನಾಗಿತ್ತು, 7:30 ಆಗಿತ್ತು. ಇವತ್ತು ನಾವು ಫನ್ ವರ್ಲ್ಡ್ಗೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಬೇಗ ಎದ್ದು ರೆಡಿ ಆಗೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೆ. ವೆಲ್ಕಮ್ ಬ್ಯಾಕ್. ನಾವು ಪೂರ್ತಿಯಾಗಿ ಅಂದರೆ 50% ಹೀಗೆ ರೆಡಿ ಆಗಿದ್ವಿ. ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಇವತ್ತು ನಾವು ಫನ್ ವರ್ಲ್ಡ್ ಹೋಗ್ತಾ ಇದ್ವಿ. ಲೆಟ್ಸ್ ಗೋ ಟು ಫನ್ ವರ್ಲ್ಡ್. ಮಜಾ ಮಾಡ್ಕೊಂಡು ಬರೋಣ. ಈ ಮಗು ಸ್ಕೂಲ್ಗೆ ಹೋಗ್ತಾ ಇದೆ ಅಷ್ಟೇ. ನೋಡಿದ್ದಿದ್ದೆ, ಅವ್ಳು ಸ್ಕೂಲ್ಗೆ ಹೋಗ್ತಾಳೆ, ನಾವು ಫನ್ ವರ್ಲ್ಡ್ಗೆ ಹೋಗ್ತೀವಿ, ಮಜಾ ಮಾಡ್ಕೊಂಡು ಬರ್ತೀವಿ. ಬನ್ನಿ, ಇವತ್ತು ನನ್ನ ಜರ್ನಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ನಾವು ಫನ್ ವರ್ಲ್ಡ್ ಕ್ಯಾಬ್ ಮಾಡಿಕೊಂಡು ಅಲ್ಲಿಂದ ಫನ್ ವರ್ಲ್ಡ್ಗೆ ಹೋದ್ರಿ. ಅಲ್ಲಿ ಫುಲ್ ಓವರಾಲ್ ನೋಡಿದ್ರೆ ಜನನೇ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವು ವೀಕ್ ಡೇಸಲ್ಲಿ ಹೋಗಿದ್ದೀವಿ, ಹಂಗಾಗಿ ಜನ ಇರಲಿಲ್ಲ. ಅಲ್ಲಿ ಟಿಕೆಟ್ಸ್ ತೊಗೊಂಡು ಆ ಬ್ಯಾಂಡು ಏನೋ ಕೈ ಕಟ್ಕೊಂಡು ನಾವು ಒಳಗಡೆ ಎಂಟ್ರಿ ಕೊಟ್ಟರೆ ಫುಲ್ಲು ಜಿಗಿ ಅಂತಿತ್ತು ಫನ್ ವರ್ಲ್ಡು. ನಾವು ಒಂಚೂರು ಸ್ನ್ಯಾಪು ಅದು ಇದು ವಿಡಿಯೋ ಮಾಡಿಕೊಂಡು ಒಳಗೆ ಹೋದ್ವಿ. ಫೈನಲಿ ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ಆಡಲ್ಲ ಅಂತಲೇ ನಾನಂತೂ ಹೋದೆ ಕೂತ್ಕೊಳ್ಳೋಕ್ಕೆ. ಓಡೋಗಿ ಕೂತ್ಕೊಂಡ್ಮೇಲೆ ನಮ್ಮ ಪಾಪು ಎಲ್ಲ ಅಲ್ಲೇ ಇದ್ದರು. ಬ್ಯಾಗ್ ಕೂಡ ಇಟ್ಟಿರಲಿಲ್ಲ, ಫಸ್ಟ್ ರೈಡ್ ಅಲ್ವಾ, ಹೋಗ್ಬಿಟ್ಟೆ ಜೋಶಲ್ಲಿ. ಅಲ್ಲಿ ಹೋದ್ಮೇಲೆ ಜೀವ ಬಾಯಿ ಬಂದ್ಬಿಟ್ಟು ನನಗೆ ನೋಡಿದ್ರೆ ಅಲ್ಲಿ ಹೆಂಗೆ ಕೂತಿದ್ದೀನಿ ಅಂತ. ಸತ್ತೋದವರು ಹೋಗಿ ಕೂತ್ಕೊಳ್ಳಲ್ವೇನೋ, ಅಟ್ಲೀಸ್ಟ್ ಅವ್ರಿಗೆಲ್ಲ ಜೀವ ಬಂದ್ಬಿಡುತ್ತೆ. ನಾನು ಜೀವ ಇದ್ದು ಸೌಂಡೇ ಇಲ್ಲ. ಶಿವ ಅಂತ ಕತ್ತು ಬಿಟ್ಕೊಂಡು ನಿಲ್ಲಿಸ್ದಾಗಲೇ ಅನ್ಸುತ್ತೆ ಕತ್ತು ಬಿಟ್ಟು ಎತ್ತಿರೋದು ನಾನು. ಆಡ್ತಾ ಮೇಲೆ ಕರ್ಕೊಂಡೋಗಿ ರಪ್ ಅಂತ ಬಿಡ್ತಾನೆ. ಅವಾಗ ಫುಲ್ಲು ಸೈಕ್ ಆಗಿಬಿಡುತ್ತೆ. ಇಲ್ಲೇ ಆಡಿಸ್ತಾ ಇರ್ತಾನೆ. ಒಂದು ಸತಿ 2 ಸತಿ ಏನೋ ಮೇಲಕ್ಕೆ ಕರ್ಕೊಂಡೋಗಿ ಬಿಡ್ತಾನೆ. ನಾನು ನೋಡ್ರಿ ಮುಗ್ದೋಯ್ತು ಅಂತ ಜೋಶಲ್ಲಿದೆ, ಬೇರೆ ಮೇಲೆ ಕರ್ಕೊಂಡೋಗಿ ರಪ್ ಅಂತ ಬಿಟ್ಟ. ಸತ್ತೆಗಳು ಫಸ್ಟ್ ರೈಡ್ ಹೆಂಗೆ ಆಗೋಯ್ತು ಅಂತ ಅಂದ್ಕೊಂಡೆ. ಆಮೇಲೆ ಹತ್ರ ಕೆಳಗಾಡಿಸ್ಬಿಟ್ರೆ ಕಂಡುಬಿಟ್ಟು ಎಂಜಾಯ್ ಮಾಡಿದೆ, ವ್ಯೂ ನೋಡಿದೆ. ಬಟ್ ಫಸ್ಟ್ ಟೈಮ್ ಅಲ್ವಾ, ಅಂದರೆ ತುಂಬ ವರ್ಷ ಆದಮೇಲೆ ಆಡಿರ್ತೀವಿ, ಸೊ ಹಂಗಾಗಿ ಭಯ ಆಗೇ ಆಗುತ್ತೆ. ಆಮೇಲೆ ನಾವು ಚಪ್ಪಲ್ನೆಲ್ಲ ಬಿಟ್ಟು ರೂಮ್ಸ್ ಹುಡಿಕೊಂಡು ಹೋಗಿ, ಅಲ್ಲೆಲ್ಲ ವಾಟರ್ ಗೇಮ್ಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ನಾವು ಬೇಗನೆ ಹೋಗಿದ್ವಿ ಅಲ್ಲ. ನಾನು ಸುತ್ತಲೂ ನೋಡ್ತಾ ಇದ್ದೆ. ಲೆಟ್ಸ್ ಗೋ ಆ್ಯಂಡ್ ಪ್ಲೇ. ಈಗ ಡ್ರೈ ಗೇಮ್ಸ್ ಆಡೋಣ, ಆಮೇಲೆ ವಾಟರ್ ಗೇಮ್ ಆಡೋಣ, ಮಜಾ ಮಾಡೋಣ. ಆಮೇಲೆ ಎಂಟ್ರಿ ಆಗ್ತಿದ್ದಂಗೆ ಮಕ್ಕಳಗಳ ಗೇಮ್ ಇತ್ತು, ಸೊ ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ಆ ಗೇಮ್ನ ನೋಡಿಕೊಂಡು ಅವರಿಗೆ ಒಂದು 8ರಿಂದ 10 ಗೇಮ್ ಇಷ್ಟ ಅನ್ಸುತ್ತೆ. ಎಲ್ಲ ಗೇಮ್ನ ಆಡಿಸಿ, ಕಾರ್ ಗೀರೆಲ್ಲ ಆಡಿಸಿ, ನಮ್ಗೆ ಗೊತ್ತೇ ಇರಲಿಲ್ಲ ಹಿಂಗೆ ಸುತ್ತುತ್ತೆ ಅಂತ. ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ? ಹೀಗೆ ಬಂತು ಸೈಕ್ ಮಾಡಾಕ್ಬಿಡ್ತು. ನಾನು ಏನೂ ಇರಲ್ಲ ಅಂದ್ಕೊಳೋದೆ, ಮೇಲ್ಕೆ ಕೆಳಕ್ಕೆ ಹಾಕಿ ಕುಕ್ಕಿ ಮಾಡಾಕ್ತು. ಸೈಕ್ ಆಯ್ತು ನನಗೆ. ನಮ್ಮಮ್ಮ ಈ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿದರೆ ಸೂಪರಾಗಿ ಮಾತಾಡಿದ್ದೆ, ಅವೆಲ್ಲ ರೆಕಾರ್ಡ್ ಮಾಡ್ಬೋದಾಗಿತ್ತು. ಆಮೇಲೆ ಯೂನಿಕಾರ್ನ್ ರೈಡ್ಗೆ ಹೋಗಿದ್ವಿ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳೆಲ್ಲ ಬಂದಿದ್ರು, ಸ್ಕೂಲ್ ಮಕ್ಕಳೆಲ್ಲ ಕೂತಿದ್ರು. ನಾವು ಅವ್ರ ಜೊತೆ ಕೂತ್ಕೊಂಡು
ಗೇಮ್ ಆಡಿಲ್ಲ ಅಂದರೆ ಯಾವುದೇ ಯಾರು ಅಲ್ಲೇ ಇರ್ತಾರೆ. ಚಿಕ್ಕ ಮಕ್ಳು ಆಡೋದು ಅನ್ಸುತ್ತೆ, ಅದಕ್ಕೂ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವಳು ಕೂಡ ಮನೆ ಮರ್ಯಾದೆ ಇದ್ದವಳು, ಚಿಕ್ಕ ಮಕ್ಳು ಆಡೋದಕ್ಕೆ ಬಂದವಳೆ. ಇದನ್ನೆಲ್ಲ ಹಾಕ್ಸ್ಕೊಬೇಕು ರೆಸಾರ್ಟಲ್ಲಿ. ಐ ಮೀನ್ ಫಾರ್ಮ್ ಹೌಸ್ ಥರ ಇದೆ, ನೈಸ್ ಆಗಿದೆ. ಇನ್ನೂ ಡೇಂಜರಸ್ ಆಗಿರೋನೆಲ್ಲ ಆಡಬೇಕು, ಆದರೆ ಆಡ್ತಾ ಇಲ್ಲ. ಆಡ್ತೀನಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಕುಂಡಿ ತಿನ್ನೋಣ. ಎಲ್ಲಿ ಹೋಗ್ತಿದ್ದೀವಿ? ಅದೇ ಸೌಂಡ್ ಬರುತ್ತಲ್ಲ, ಕೇಳಿಸ್ಬಾರ್ದು ಅಂತಾರೆ. ಅದು ಹತ್ತುತ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಕರ ಕರ ಮುರ ಮುರ ಅಂತೈತೆ. ನನಗೆ ಜೀವ ಬಾಯಿ ಕಟ್ಟೈತೆ. ವಂಡ್ರಲ್ಲಾದಲ್ಲಿ ಇದನ್ನ ಆಡ್ಬಿಟ್ಟು ಸೈಕ್ ಆಗಿಬಿಟ್ಟಿದೆ. ಅದು ತಿನ್ನೋಕೆ ವಂಡ್ರಲ್ಲಲ್ಲಿ ಮೀನಿಂದ ಕ್ರಿಕೆಟ್ ಹಾಕ್ತಾರೆ ಹುಲ್ಲು. ನಾನು ಇಲ್ಲೂ ಹಂಗೆ ಐತೆ ಅಂದ್ಕೊಂಡೆ, ಬಟ್ ಇಲ್ಲ, ಆ ಥರ ಇಲ್ಲ. ಅಂದರೆ ಭಯ ಹಾಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನಂತೂ ಗಟ್ಟಿ ಹಿಡ್ಕೊಂಡು ಕಣ್ಣಿಟ್ಕೊಂಡು ಕೂತ್ಬಿಟ್ಟಿದ್ದೆ, ಕಣ್ಣೇ ಬಿಟ್ಟಿಲ್ಲ ನಾನು. ಅದು ಯಾವಾಗ ಉಲ್ಟಾ ಹೋದೆ ಅನ್ನೋದು ಗೊತ್ತಿಲ್ಲ ನನಗೆ. ಇನ್ನೂ ಫಾಸ್ಟ್ ಆಗುತ್ತೆ, ಸುರ್ಕ್ ಆಗ್ತದೆ. ಉಲ್ಟಾ ಹೋಗಿದ್ದು ಗೊತ್ತಾಗಲಿಲ್ಲ ನನಗೆ, ಯಾವಾಗ ಹೋದ್ರೂ ಇಲ್ಲ. ಬಟ್ ಇಲ್ಲಿ ನನಗೆ ಸೇಫ್ಟಿ ಇಷ್ಟ ಆಯಿತು. ಕತ್ತಿಗೆ ಮುಖಕ್ಕೆ ಎಲ್ಲ ಸೇಫ್ಟಿ ಇತ್ತು. ವಂಡ್ರಲ್ಲಲ್ಲಿ ಆಗಿಲ್ಲ, ಬರೀ ಬಾಡಿ ಮಾತ್ರ ಕೊಟ್ಟಿರ್ತಾರೆ. ಕತ್ತು ಹೆಂಗೆ ಬೇಕೋ ಹಂಗೆ ಆಡುತ್ತೆ. ಇಲ್ಲಿ ಕತ್ಗೂ ಕೊಟ್ಟಿದ್ರು, ಹಾಗಾಗಿ ನನಗೆ ಇದು ಇಷ್ಟ ಆಯಿತು. ಬಟ್ ಭಯನೂ ಆಯಿತು. ಭೂತ ಥರ ಬಂದು ಇಳಿದಿದೆ. ಆಮೇಲೆ ನಮ್ಮ ಅಕ್ಕ ಬಂದಿರಲಿಲ್ಲ. ನಮ್ಮ ಅಕ್ಕ ಓದ್ಲಿ ಇನ್ನೊಂದು ನನ್ನ ತಂಗಿ ಜೊತೆ ಫ್ರೆಂಟಲ್ಲೇ ಕೂತ್ಕೊಂಡಿಲ್ಲ. ಅವಳಿಗೆ ಬಾರಿ ಧೈರ್ಯ ಇದೆ, ಧೈರ್ಯ ಮುಚ್ಚಬೇಕು. ನನಗೆ ಆ ಧೈರ್ಯ ಇಲ್ಲ. ಅವ್ರಿಗೆ ಧೈರ್ಯಕ್ಕಿಂತ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ಒಂದು 10-15 ನಿಮಿಷ ಕರೆಂಟ್ ಹೋಗಿ. ಆಮೇಲೆ ಅವರು ಝುಯ್ ಅಂತ ಹೋಗ್ಬಂದ್ರು. ಐ ಆಮ್ ಸೋ ಮಚ್ ಆಫ್ ಪುಟ್ಲಿ. ನನ್ನ ತಂಗಿ ಅದಕ್ಕೆ ಬಾ ಅಂತ ಕರೆದು ಇದು ಹೆಂಗಾಡುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಆಕ್ಚುಲಿ ಭಯಾನಕವಾಗಿದೆ. ಇದೇ ಥರದ್ದು ಇನ್ನೊಂದಿದೆ, ಅದನ್ನ ಆಡ್ತೀನಿ ನಾನು. ಇದನ್ನು ಆಡಲ್ಲ, ನಾನು ಆಡಲ್ಲ. ಇದನ್ನ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಾಡುತ್ತೆ ಅಂತ. ಎಕ್ಸ್ಪೀರಿಯನ್ಸ್ ಒಬ್ಬಳನ್ನ ಕಳಿಸಿದ್ದೀವಿ, ಆಮೇಲೆ ಇದನ್ನ ಆಡ್ತೀನಿ. ಇದು ನನಗೆ ಇಲ್ಲಿ ನಿಂತ್ಕೊಂಡೆ ನೋಡುತ್ತಾ ಇದೆ. ಇನ್ನು ಇದನ್ನ ನಾನು ಆಡಿದೆ ಅಂದರೆ ಕೈಲಾಸ ಪರ್ವತ. ಅದಕ್ಕೆ ನಾನು ನನ್ನ ತಂಗಿಗೆ ಬಿಟ್ಟಿದ್ದೀನಿ. ಇದಾದ್ಮೇಲೆ ಇದೇ ಥರದ್ದು ಇನ್ನೊಂದಿದೆ, ಅದನ್ನ ಆಡ್ತೀನಿ. ಓಕೆ, ಗುಡ್. ಫುಲ್ ಗಡಗಡ. ಅದು ಹಾರ್ತು. ಯಾವ ಲೆವೆಲ್ಗೆ ಅರ್ಥ ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಬಹಳ ಸಂತೋಷ ಆಯ್ತು ಅವತ್ತು, ಬಹಳ ಸಂತೋಷ ಆಯ್ತು. ನಾನು ಎರಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು, ನಾನು ಎರಕೆ ಕಟ್ಟಿ ಹಾರುವಷ್ಟು. ಯಪ್ಪ ಅಂದ್ರೂ ಇದು ಭಾರಿ ಸೈಕಾಗಿತ್ತು. ಎಷ್ಟು ಹೈಟಲ್ಲಿ ಐತೆ, ಹೆಂಗೆ ತಿರುಗಿಸ್ತವ್ರೆ. ಅವ್ರಿಗೇನು ಭಯ ಆಗಲಿಲ್ಲ ಅಂತ ನನಗೆ ನಿಂತ್ಕೊಂಡು ಕೆಳಗಡೆ ನಿಂತವಳಿಗೆ ಭಾರಿ ಭಯ ಆಗೋಯ್ತು. ನನ್ನ ತಂಗಿ ಅದು ಹೆಂಗೆ ಆಡಿದ್ಲು ಅವಳಿಗೆ ಗೊತ್ತದು. ನೋಡಿ ಏನು ಪೀಸಾಗಿ ಕೂತಿದ್ದಾಳೆ ಅವಳು. ಹುಡುಗಿ ಕೇಳಬೇಕು, ಗುರು ನೀನು ಯಾವ ರೀತಿ ಡಿಪ್ರೆಷನ್ ಮಾತ್ರ ನುಗ್ಗಿದ್ಯಾ ನಂಗೊಂದು ಕೊಡು ಅಂತ. ಯವ್ವ ನೀನು ಆಡಿ ನೋಡಿ ಸಾಕಾಯ್ತು ನನಗೆ. ಧ್ಯಾನ ಕೂತಿದ್ದಲ್ಲ, ನಂಗೊಂದು ಇಷ್ಟ ಮೇಲೆ ಕರ್ಕೊಂಡು ನನಗೆ ಜೀವ ಹೊರಟಾಯ್ತದೆ. ಇಷ್ಟೇ ಮೇಲಕ್ಕೆ ಸಾಕು ನನಗೆ. This girl is having double ಗುಂಡ್ಗೆ. ನೋ ಬಿಗ್ ನೋ. ಚೆನ್ನಾಗಿ ಆಡ್ಕೊಂಡು ಬಂದು ಇವಳು ಶಿವ ಕೂತಿದ್ದದು ಏನು ಈ ಕಲ್ಲಿ ಹೃದಯದಲ್ಲಿ. ಇನ್ನೊಂದು ಹುಡುಗಿ ಅಂತೂ ಫುಲ್ ಡಿಪ್ರೆಷನ್ ಮಾತ್ರ ನುಗ್ಬಿಟ್ಟಿದ್ದು. ಆರಾಮಾಗಿ ಪೀಸ ಕೂತಿಲ್ಲ. ಹುಡುಗಿ ಎಲ್ಲರೂ ಸಿಕ್ಕರೆ ಮಾತಾಡಿಸ್ಬೇಕು. ದಯವಿಟ್ಟು ನಾನಂತ ತಿಂತಾರೆ ಅಡುಗೆಲ್ಲ ಹೋಗಲ್ಲ. ಇದರಲ್ಲೇ ಇನ್ನೊಂದಿತ್ತು, ಅದಕ್ಕೆ ಹೋಗ್ತೀನಿ. ಭಗವತಿ ಅವರೇ 2 ಮಾತನ್ನ ಹಂಚ್ಕೋಬೇಕು. ಸೂಪರ್ ಆಗಿದೆ, ಸೂಪರ್ ಗಾರ್ದೆ. ನಾನು ಏನು ಆಡೇ ಇಲ್ಲ ಅಬ್ಬ, ಅವ್ರಿಗೂ ಗೊತ್ತು. ಎಲ್ಲ ವಿಡಿಯೋದೆಲ್ಲ ನೋಡಿದ್ರು ನೀನೇ ವಿಡಿಯೋ ಮಾಡಿರೋಳು ಅಂತ ಗೊತ್ತು. ನಾನೇ ಒಂದು ಆಡಿದ್ದು, ಸೂಪರ್ ಆಗಿದ್ದೀನಿ. ಈಗ ಅದಕ್ಕೆ ಹತ್ತಿಸ್ಲಾ, ಅದನ್ನ ಆಡ್ತೀನಿ. ಅದನ್ನ ಹತ್ತಿಸ್ಲಾ ಫುಲ್ ಮೇಲ್ ಕರ್ಕೊಂಡು ಹೋಗಿ ನಿಲ್ಸೋದು.
ಈಗ ದುಡ್ಡು ತಗೊಂಬನ್ನಿ ಆಡ್ಕೊಳ್ಳಿ ಹೋಯ್ತಾ ಜೀವನದಲ್ಲಿ ಡಿಪ್ರೆಷನ್ ಬಂದಿರೋರು ಬಂದು ಒಂದು ದಿನದ ಖುಷಿ ಅಷ್ಟೇ ಸೂಪರ್ ಆಗಿರುತ್ತೆ ಆಡಿ ಇದನ್ನ ಆಡ್ಬಿಟ್ರೆ ಇದು ಇದೆಯಲ್ಲ ಇದು ಯಾವ್ದಿದು ಇದು ಸೈಕೋ ಮಾಡಕ್ಕೆ ಸ್ವರ್ಗ ಫುಲ್ ಸೈಕೋ ಮೇಲ್ ಕರ್ಕೊಂಡು 90 ಡಿಗ್ರಿ ನಿಂತಿರ್ತಾನೆ ಬಿತ್ತಲ್ಲಿ ಇದ್ದಂಗಿರುತ್ತೆ ಸೂಪರ್ ಆಗಿರುತ್ತೆ ಆಡಿ ಆಡೋ ಆಡೋ ಹೇಳ್ಬೇಕು ನಾವು ಖುಷಿಯಾಗಿ ಎಲ್ಲ ಬರಬೇಕು ಬನ್ನಿ ಉದಾರ ಮಾಡಿ ಬನ್ನಿ ನಾವೀಗ ವಾಟರ್ ಗೇಮ್ ಹೋಗ್ತೀವಿ ಡ್ರೈ ಗೇಮ್ನ ಏನೋ ಸಾಕಾಗಿದೆ ವಾಟರ್ ಗೇಮ್ ಹೋಗ್ತಿದ್ದೀವಿ ಕಣಪಿನ ಜನ ಸೋನ ಅಲ್ಲ ಹೂ ಮತ್ತೆ ಹೋಯ್ತು ಗುರು ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ ಆಟ ಆಡಕ್ ಹೋಗ್ತೀನಿ ನೀರಲ್ಲಿ ಆಟ ಆಡ್ತೀನಿ ನನಗೆ ಇವೆಲ್ಲ ಬಾರಿ ಆಗಲ್ಲ ಭಯ ಗಡ್ಡನೆ ನಾವು ಲಂಚ್ ಬ್ರೇಕ್ ಈಗ ಲಂಚ್ ಹೋಗ್ತಾ ಇದೀವಿ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ಸ್ಕೂಲ್ ಮಕ್ಕಳು ಎಷ್ಟೊಂದು ಸ್ಕೂಲವ್ರು ಬಂದಾರೆ ಅವ್ರಿಗಿಲ್ಲೇ ಫುಡ್ಡು ಅಲ್ಲೇ ಕೊಡ್ತಾ ಇದೀವಿ ಅಲ್ಲೇ ನಾವು ಹಿಂಗೆ ಕೊಡಲ್ಲ ಅವರು ಗೇಮ್ ಆಡೋಣ ಅಂತ ತುಂಬಾ ಇಷ್ಟಪಟ್ಟು ಬಂದಿದ್ದೀನಿ ಆದರೆ ಯಾರು ಆಡ್ಸೋರೇ ಇಲ್ಲ ಇದನ್ನ ನಾನು ಯಾವಾಗಲೂ GRS ಅಲ್ಲಿ ಆಡಿದ್ದೆ ಭಾರಿ ಖುಷಿ ಆಗಿತ್ತು ಇದಿಷ್ಟೇ ಇರೋದು ನನ್ನ ತಂಗಿ ಆಡಿದ ಅಷ್ಟು ಪಾತಾಳ ಗಂಗೆಯಲ್ಲಿತ್ತು ನನ್ನ ಪಾತಾಳ ಗಂಗೆಲ್ಲ ಹೋಗೋಷ್ಟು ನಾನು ಈ ಚೈಲ್ಡ್ ಆಡೋದನ್ನ ಆಡ್ಕೊಂಡು ಆರಾಮಾಗಿದ್ದೀನಿ ಆ ಪಾತಾಳ ಗಂಗೆಗೆಲ್ಲ ಹೋಗೋಷ್ಟು ಮೀಟ್ರು ಇಲ್ಲ ಗೊತ್ತು ಇಲ್ಲ ಸೊ ಇದಕ್ಕೂ ಆಡ್ಸಕ್ಕೆ ಯಾರು ಇಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಷ್ಟಪಟ್ಟು ಆಡಿದ್ದೆ ಬಟ್ ಯಾರೂ ಇಲ್ಲ ಆಮೇಲೆ ಬಂದು ಆಡ್ತೀನಿ ತಿನ್ಬೋದು ಅಂತ ಅಂದವ್ರೆ ಓಕೆ ಬ್ಲ್ಯಾಕ್ ಮಮ್ಮಿ ತಂದಿದ್ದು ನಾನು ಮಂಜುಲಿಕಾ ಥರ ಅದು ನಾಗವಲ್ಲಿ ಇದು ಖಾನ ಖಾನ ಹೇ ಇದಲ್ಲ ಚಿಪ್ಸು ವೈಟ್ ಚಿಪ್ಸ್ ತಂದೈತೆ ಪೊಟ್ಯಾಟೊ ಚಿಪ್ಸ್ ಹಾಕೊಂಡು ಇದಲ್ಲ ಈಗ ನಾವು ಚಿಪ್ಸ್ ತಿನ್ಕೊಂಡು ಊಟ ತಿನ್ಕೊಂಡು ಆರಾಮಾಗಿ ನೀರಲ್ಲಾಡಕ್ಕೆ ಏನು ಬೇಕು ಏನು ಬೇಡ ಬಟ್ ಟೈಮ್ ತುಂಬ ಕಮ್ಮಿ ಇದೆ ಡ್ರೈ ಗೇಮ್ಸ್ ಆಡ್ದಳೆ ನೀರಿಗೆ ಹೋಗ್ಬೇಕಾಗಿತ್ತು ಹೆಂಗಿರೋ ಡ್ರೈ ಗೇಮ್ಸ್ ಎಲ್ಲ ನಮ್ಮಮ್ಮ ಯಾವ ವಿಡಿಯೋನ ಸರಿ ಮಾಡಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ನಾನು ಸೈಕ್ ಮಾಡಿದ್ದೆ ಅಲ್ಲೇನಾರ ತಗೋಬೇಕು ನಾವು ಡೇಸಿ ಜುಗಾಡ್ दारू खुला खाना हर कोई बोलेगा जाना डंडी को तू कर देना पहाड़ों में जाकर घूम जाओ चले जाओ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಬಾಲಕರ ಇದನ್ನ ಕತ್ತಿಗೆ ನೇತಾಕೊಂಡು ವಾಟರಲ್ಲಿ ನಿಂತಿದ್ದೀನಿ ಅಲ್ಲಿ ನಮ್ಮ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬರ್ತಾ ಇಲ್ಲ ಬಟ್ ಭಾರಿ ಬಿಸಿಲಿದೆ ತುಂಬ ಚೆನ್ನಾಗಿದೆ ನಾನು ಅದು ಫ್ರೆಂಡ್ಸ್ಗಳ ಜೊತೆ ಬರಬೇಕು ಬೊಂಬಾಟಾಗಿರುತ್ತೆ ನನ್ನ ತಂಗಿ ಬರಲಿಲ್ವ ಒಂದು ಗೊತ್ತಾಗ್ತಾ ಇಲ್ಲ
ಆಮೇಲೆ ಅಲ್ಲೆಲ್ಲ ಆಡ್ಕೊಂಬಂದ್ರೆ ನಮ್ಮ ಚಿಕ್ಕ ಪಾಪುಗೆ ಭಾರಿ ಚಳಿ ಆಗ್ಬಿಟ್ಟು ಗಡ ಅಂತ ನಡುತ್ತೆ ಇಲ್ಲ, ಅದಕ್ಕೆ ಬಿಸಿಲು ಕಾಯ್ಸಕ್ಕೆ ಕೂರಿಸಿದ್ವಿ. ಅವಳು ಆಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ನನ್ನ ತಂಗಿ. ನಾವು ಮಾತ್ರ ಎಂದು ಬಿಡಲಾರ್ದಂಗೆ ರೈನ್ ಡ್ಯಾನ್ಸಲ್ಲಿ ಹೋದ್ವಿ. ಬಟ್ ರೈನ್ ಡ್ಯಾನ್ಸ್ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಎಷ್ಟು ಕೋಲ್ಡ್ ವಾಟರ್ ಬರ್ತಿತ್ತು ಅಂದರೆ ಬೇರೆ ಎಲ್ಲ ಅಂದರೆ ಬಿಸಿಲುಗಾರ ತಣ್ಣಗಿತ್ತು, ಈ ಜಾಗದಲ್ಲಿ ಬಿಸಿಲೇ ಬೀಳ್ತಾ ಇರಲಿಲ್ಲ, ಹಂಗಾಗಿ ಭಾರಿ ಕೋಲ್ಡ್ ವಾಟ್ರ್ ಇತ್ತು. ಅದೊಂದಿತ್ತು. ಮತ್ತು ಆ ಕೇವ್ ಥರ ಇತ್ತಲ್ಲ, ಅದು ಇರ್ವಾನ ಕೋಲ್ಡು ಫುಲ್ಲು. ಅಲ್ಲಿ ಹೋಗ್ಬಿಟ್ರೆ ಸೈಕ್ ಆಗ್ಬಿಡ್ತೀರ ಕೋಲ್ಡ್. ಡ್ಯಾನ್ಸ್ ಆಡ್ಕೊಂಡು ಬಂದಿದ್ದೀನಿ. ಈಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಕೀ ಒಳಗೆಲ್ಲ ನೀರು ಹೋಗ್ಬಿಟ್ಟಿದೆ, ಏನು ಕೇಳಿಸೋದೇನು. ಐ ಚೇಂಜ್ ಆಯ್ತಾ ಇಟ್ಬಿಟ್ಟು ಈಗ ನಾವು ಮರೆಯಲ್ಲ. ಈಗ ನಾವು ರೆಡಿ ಆಗ್ಬಿಟ್ಟಿದ್ದೀವಿ, ಕಲ್ತಾ ಇದ್ದೀವಿ. ಇದಾದ್ಮೇಲೆ ಒಂದು ಸ್ವಲ್ಪ ಡ್ರೈ ಗೇಮ್ಸ್ ಆಡ್ತೀವಿ, ಅದಾದ್ಮೇಲೆ ಮನೆಗೆ ಹೋಗ್ತೀವಿ. ಓಕೆನಾ? ಫಾರ್ವರ್ಡ್ ಹೀಗಿತ್ತು, ನೀವೆಲ್ಲ ನೋಡೇ ಇರ್ತೀರೋ ಆಲ್ರೆಡಿ. ಹೇಗಿತ್ತು ಇವತ್ತು? ಚೆನ್ನಾಗಿರ್ಲಿಲ್ವಾ? ಏನೇನು ಆಡಿದೆ ಅವಳಿಗೆ ಹೇಳಕ್ಕೆ ಬರಲ್ಲ. ಸೊ ಇವತ್ತು ಫೈನಲಿ ತುಂಬ ಚೆನ್ನಾಗಿತ್ತು. ನಾನು ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ತಲೆ ಹೊಡ್ಕೊಂಡು ಇವತ್ತು ಕಾಫಿ ಕೊಟ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದನ್ನ ನಾನು ಫಸ್ಟು ಆಡಿದ್ದೆ, ಆಮೇಲೆ ಮತ್ತೆ ರೆಡಿ ಆಗ್ಬಿಟ್ಟು ಬಂದು ಮತ್ತೆ ಆಡಿದೆ. ಅವಾಗ ಇನ್ನೂ ಫಾಸ್ಟಾಗಿ ಆಡಿಸ್ತಾ ಬರೀ ನಾವು ಇದ್ದವ್ರೆ 6 ಜನ ಅನಿಸುತ್ತೆ. ತಿರುಗಿಸಾಕ್ಬಿಟ್ಟು ಅದು ತಲೆ ಕೆಟ್ಟೋಯ್ತು ನನಗೆ, ಬಡ್ಕೊಂಬಿಟ್ಟೆ ಲಬೋ ಅಂತ. ನೋಡೋಕೆ ಹಂಗೆ ಅನ್ಸಲ್ಲ, ಬಿಟ್ಟು ಅಲ್ಲಿ ಕುತ್ಕೊಂಡ್ರೆ ಭಾರಿ ಭಯ ಆಗುತ್ತೆ. ಏನಾಗಲ್ಲ, ಇಟ್ಕೊಂಡು ಕೂತ್ಕೊಳ್ರೆ. ದೇವ್ರೇ ರಾಘವೇಂದ್ರ ಕಾಪಾಡಪ್ಪ. ಅಷ್ಟೇ ಇನ್ನು ಆಡ್ಸಲ್ಲ ಅಷ್ಟೇ.
ನಮ್ಮ ಮನೆಗೆ ಹೋಗೋಣ. ನನ್ನ ಫೋನಲ್ಲಿ ಬ್ಯಾಟ್ರಿ ಇಲ್ಲ, ಆ ಕಾರಣ ಈ ವಿಡಿಯೋನ ನಾನು ಈಗ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಚೆಕ್ಔಟ್ ಆಗೋದು, ಈಚೆ ಹೋಗೋದು ಅಷ್ಟೇ, ಸಿಂಪಲ್. ಪಾರಿವಾಳ ಎಲ್ಲ ಓಡಾಡ್ತೈತಿಲ್ಲ. ಇವೆಂಟ್ ಟಿಕೆಟ್ನ ಈಗ ಈಚೆ ಪಾರ್ಕಿಂಗ್ ಹತ್ರ ಬಂದಿದ್ದೀನಿ. ಕ್ಯಾಬ್ ಬರಬೇಕು. ಕ್ಯಾಬ್ ಬರದ ತಕ್ಷಣ ನಾವು ಮನೆ ಕಡೆ ಹೋಗೋಣ. ನನ್ನ ಫೋನಲ್ಲಿ ಬ್ಯಾಟ್ರಿ ಇಲ್ಲ, ಹಾಗಾಗಿ ನಾವು ಹೋಗೋಣ. ಮತ್ತು ನಾವು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ. ಆನ್ ದ ವೇ ಬತ್ತಾ ಆಲ್ರೆಡಿ 5:45, 6 ಗಂಟೆ ಆಗಿತ್ತು ಅನ್ಸುತ್ತೆ. ನನ್ನ ತಂಗಿ ಹಂಗಿದ್ದಂಗೆ ಮಡಿಯಾಗೋದ್ಲು. ನಾವು ಮನೆಗೆ ಆಲ್ ಥಿಂಗ್ಸ್ ಎಲ್ಲ ಆಟವನ್ನು ಆಡಿಕೊಂಡು ಬಂದು ಸುತ್ತಾಡಿಕೊಂಡು ತಿರುಗಾಡಿಕೊಂಡು ಬಂದ ಮೇಲೆ ನಾನು ಮನೆಗೆ ಬಂದು ಮನೆ ಬಟ್ಟೆ ಹಾಕ್ಕೊಂಡು ನನಗೆ ಈ ಬಟ್ಟೆನೇ ಕಂಫರ್ಟ್. ನಾನು ಎಲ್ಲೂ ಹೋಗೋಕ್ಕೆ ಇಷ್ಟಪಡಲ್ಲ ಅಂತಲ್ಲ, ತುಂಬ ಇಷ್ಟ ನನಗೆ ಎಲ್ಲರ ಕಡೆ ಓಡಾಡ್ಕೊಂಡು ಬರಬೇಕು ಅಂತ. ಬಟ್ ನನಗೆ ಈ ಥರ ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕೊಳ್ಳೋಕ್ಕೆ ಭಾರಿ ಇಷ್ಟ. ರೆಡಿ ಆಗಿಬಿಟ್ಟೆ ಅಂದರೆ ತಿರುಗಿ ಎಲ್ಲ ಈಚೆ ಹೋಗ್ಬಿಡ್ಬೇಕು. ಮನೆಗೆ ಬಂದೆ ಅಂದರೆ ಮನೆ ಬಟ್ಟೆ ಹಾಕ್ಕೊಳ್ಬೇಕು, ಆ ಥರ ಸೈಟ್ ನಾನು. ಸೊ ಎಲ್ಲ ಓಡಾಡ್ಕೊಂಡು ಬಂದಿದ್ದೀನಿ. ನೀವೆಲ್ಲ ನೋಡಿದ್ದೀರಾ ಬ್ಲಾಗಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀನಿ, ಎಷ್ಟು ನೀರು ಕುಡಿದೀನಿ, ಎಷ್ಟು ಬಿಸಿಲೆಲ್ಲ ಒಣಗಿದ್ದೀನಿ, ಎಷ್ಟು ಭಯ ಪಟ್ಟಿದ್ದೀನಿ ಅಂತ. ಖಾಲಿ ಇಲ್ಲಿ ನೋಯ್ತಾ ಐತೆ ಆ್ಯಕ್ಚುಲಿ. 2 ಸತಿ ಆಡಿದ್ದೀನಿ ರೈಡ್ನ, ಹಂಗಾಗಿ ನೋಯ್ತಾ ಇದೆ. ನಮ್ಮಮ್ಮ ಆ ವಿಡಿಯೋ ಕಟ್ ಮಾಡ್ಬಿಟ್ಟವ್ರೆ. ನಾನು ಇದು ಅದರಲ್ಲಿ ಏನೋ ಕಿಚ್ಬಿಡ್ತೀನಿ ಭಯಕ್ಕೆ. ಗುರು ನಂಗೆ ಮದುವೆ ಆಗಿಲ್ಲ, ಗುರು ಭಯ, ಚೋಡ ಭಯ ಅಂತೆಲ್ಲ ಖರ್ಚ್ಬಿಡ್ತೀನಿ. ಓಕೆ, ಅವೆಲ್ಲ ಒಂಥರ ಎಂಜಾಯ್ಮೆಂಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಬೇಕು ಅಂತ ಇದ್ದರೆ ವೀಕೆಂಡಲ್ಲಿ ಹೋಗಬೇಡಿ, ವೀಕ್ ಡೇಸಲ್ಲಿ ಯಾವಾಗಾದರೂ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಬೈ 1 get 1 ಟಿಕೆಟ್ ಬೇಕು ಅಂತಂದರೆ ನೀವು ಒಂದಿನ ಮುಂಚೆನೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು. ಇಲ್ಲಾಂದರೆ ನಮ್ಮ ಥರ ಫ್ರಾಡ್ ಆಗ್ತೀರಾ. ಅಲ್ಲಿ ಹೋಗ್ಬಿಟ್ಟು ತಿರ್ಗಾ 1200 ರೂಪಾಯಿ ಕೊಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ತಲೆ ಇಟ್ಕೊಂಡು ಕೆಲಸ ಮಾಡಿ ಜೀವನದಲ್ಲಿ ಉದ್ದಾರಾಗಿ. ನಮಗಂತೂ ದರ್ಶಿಕಾಮಣಿಗಳ ಥರ ಎಷ್ಟು ಸತಿ ದುಡ್ಡಾಡ್ ಮಾಡಿದ್ದೀನೋ ಇದೇ ಥರ ನನಗೆ ಐಡಿಯಾನೇ ಇಲ್ಲ, ಏನು ಮಾಡೋಕ್ಕಾಗ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇದೇ ಥರ ಬೇಜಾನ್ ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮತ್ತು ನೀವು ಮರಿಬೇಡಿ, ನಾನು ಮರೆಯಲ್ಲ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್, ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಕಾಮಿಡಿ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಾರ್ಮಲ್ ಕಂಟೆಂಟ್ ಮಾಡ್ತಾ ಇರ್ತೀನಿ. ಓಕೆನಾ? ಬಾಯ್, ಸ್ಟೇ ಟ್ಯೂನ್ಡ್.